ಹಾಗಿದ್ರೆ ರೆಮ್ಯುನರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮ್ಗೆ ಅಂತ? ನನ್ನ ತಟ್ಟೆ ಎಷ್ಟು ಅಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು, ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು. ಸೊ ಈಗ ನನ್ನ ಯೋಗ್ಯತೆಯನ್ನು ನೀವು ಹೇಳಿ. ಸರ್ ಶುಡ್ ಬಿ 10 times ಗೋಲ್ಡ್ ಸರ್. 10 times ಅಲ್ಲ, 11ನೇ ಸೀಸನ್ ಅಷ್ಟೇ ನಿಮ್ ಡಿಮಾಂಡ್ ಇರ್ಬೇಕಲ್ಲ ಸರ್, ಅಷ್ಟೇ ರೆಮ್ಯುನರೇಷನ್ ಇದಾಗಿರ್ಬೇಕು. ಅದಕ್ಕೆ ಕೇಳಿ. ಈಗ ಏನ್ ನಿಮಗೆ ಬೇಜಾರಾಗ್ತಾ ಇದೆ, ಖುಷಿ ಆಗ್ತಾ ಇದೆ ಸರ್? ನೀವು ಅದು ಎಷ್ಟು ಅಂದ್ರೆ ಹೇಳಿದೊಳಗೆ ಏನು ಅಂತ ಹೊಸ ಅಧ್ಯಾಯ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಫಸ್ಟ್ ರೆಮ್ಯುನರೇಷನ್ ಏನ್ ತಗೊಂಡ್ರು ಅದೇನಾ? ಒನ್ ಥಿಂಗ್ ಅಂತ ಹೇಳಿ, ದಿಸ್ ಹೋಲ್ ಥಿಂಗ್ ದಟ್ ನಾನು ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಆಫ್ ಪೇಮೆಂಟ್. ಸೊ ಜಸ್ಟ್ ಸೊ ಯು ನೋ, ಐ ಆಮ್ ಅ ವೆರಿ ಎಥಿಕಲ್ ಪರ್ಸನ್. ನಾನು ಅದರಲ್ಲೇನಿಲ್ಲ. ನನಗೆ ಸುಸ್ತಾಗ್ತಾ ಇತ್ತು, ನನಗೆ ತುಂಬಾ ಟ್ರಾವೆಲ್ ಆಗ್ತಾ ಇತ್ತು. ಅದನ್ನ ಐ ಜಸ್ಟ್ ರಿಕ್ವೆಸ್ಟೆಡ್ ದೆಮ್. ಅದರ್ ದೆನ್ ದಟ್ ದೇರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್. And we should always understand that we all have a market. The region has a market. Everything has a market. And of course, ನನಗೆ ಏನು ದುಡಿಬೇಕು ಅಂತ ಇದ್ದೀನಿ ಅದನ್ನ 10 ವರ್ಷ ಇಲ್ಲಿ ತಗೊಂಡಿದ್ದೀನಿ, 28 ವರ್ಷ ಇಂಡಸ್ಟ್ರಿಯಲ್ಲಿ ತಗೊಂಡಿದ್ದೀನಿ. ನಾನು ಚೆನ್ನಾಗಿ ದುಡಿತಾ ಇರ್ತೀನಿ ತಾನೆ. ಬನ್ನಿ ಯಾವಾಗ ಊಟಕ್ಕೆ. ಆ ಕಡೆ ಒಂದು ಮೈಕ್ ಪಾಸ್ ಮಾಡ್ಬೋದು.